ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಸಂಡೂರಿನ ಭದ್ರಕೋಟೆಗೆ ಕಾಂಗ್ರೆಸ್ ಪಕ್ಷಕ್ಕೆ 100% ಗೆಲುವು ನಮ್ಮದೇ. ಪಕ್ಷಕ್ಕೆ ತುಕಾರಾಂ ಸಾರಿಗೆ, ಅನ್ನಪೂರ್ಣಮ್ಮಗೆ. ಏನು ಬರಲ್ಲ ಯಾರು ಇಲ್ಲ ಈಗ 33 ಕಾಂಗ್ರೆಸ್ ಲೀಡ್ ಆಗಿದೆ. ಖಂಡಿತ ಗೆಲುವಾಗುತ್ತೆ ಸರ್. ಎಲ್ಲೋ ಒಂದು ಕಡೆ ತಂತ್ರ ತುಂಬ ಕಡಿಮೆ ಹಾಕೊಂತ ಹೋಗ್ತಾ ಇದೆ. ಒಂದು ಹಂತದಲ್ಲಿ ಬಿಜೆಪಿ ಲೀಡ್ ಆಗಿದೆ ಸರ್. ಹಂಗೇನಾಗಲ್ಲ, ಖಂಡಿತ ಜನ ಆಶೀರ್ವಾದ ಮಾಡಿದ್ದಾರೆ. ನಾವು ಗೆಲ್ಲಿನ ಯಾಕಂದ್ರೆ ಸಿದ್ದರಾಮಯ್ಯ ಅವರಂತ ಎಫರ್ಟ್ ಹಾಕಿರೋ ಸಂದರ್ಭದಲ್ಲಿ ಈ ಹಂತಕ್ಕೆ ಕುಸಿತ ಆಗ್ತದೆ ಅಂತ ತಮ್ಗೆ ಇದೆಯಾ ಅಂತ? ಇಲ್ಲ, ಹಂಗೇನಿಲ್ಲ. ಇದು ನಾರ್ಮಲಿ ಬೈ ಎಲೆಕ್ಷನ್ ಅಲ್ಲ. ಬೈ ಎಲೆಕ್ಷನ್ ಆದಮೇಲೆ ನಾರ್ಮಲಿ ಅವು ಎಣ್ಣೆ ಆಟ ಇದ್ದಿದ್ದೇ ಇದೆ ಎಲ್ಲ. ಅದು ಕೂಡ ಸೊ ಒಳ್ಳೆ ನಿಯರೆಸ್ಟ್ ಮಾರ್ಜಿನಿಗೆ ನಾವು ಅಂದರೆ ಎಷ್ಟು ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಅಂತಂದ್ರೆ ಆಡಳಿತ ಪಕ್ಷದ ಸರ್, ಬೈ ಎಲೆಕ್ಷನ್ ಅಲ್ಲಿ ಆಡಳಿತ ಪಕ್ಷಕ್ಕೆ ಹೆಚ್ಚು ಇದಿರ್ತಕ್ಕಂಥದ್ದು, ಅವಕಾಶಗಳಿರ್ತಕ್ಕಂಥದ್ದು. ನಾರ್ಮಲಿ ಈಗ ನಾನು 5ನೇ ಬಾರಿ ಅಂದರೆ ಇನ್ಕ್ಲೂಡಿಂಗ್ MPCR 5ನೇ ಬಾರಿ ಆಗಿದೆ. ನಾರ್ಮಲ್ ಆಗಿ ಸ್ವಲ್ಪ ಇದ್ದೇ ಇರುತ್ತೆ ಎಲ್ಲದು ಕೂಡ. ಇಂಥವೆಲ್ಲ ಟಫ್ ಫೇಸ್ ಮಾಡೋದು. ಸೊ ನಾವು ಖಂಡಿತ ದಡಸಿ ಇರ್ತೇವೆ. ಸರ್, ಪೂಜೆ ಸಲ್ಲಿಸಿದ್ರಿ ಇವತ್ತು, ಏನು ವಿಶೇಷ ಇಲ್ಲ, ನಾರ್ಮಲಿ ಮೊದಲಿಂದ ಬಂದೋಗೋದೇ ಬಂದು ಭಾಳ ಲೀಡ್ನಾಗ ಗೆಲ್ತೀರಿ ನೀವು. ಈಗ ಮತ್ತೆ ಅದೇ ಲೀಡ್ನಾಗ ನಿರೀಕ್ಷೆ ಐತೆ ಸರ್, ನೋಡೋಣ ಏನಾಗ್ತದೆ. ಲಾಸ್ಟ್ ಟೈಮ್ 85,233 ಅಂತ ಓಟನ್ನು ಪಡ್ಕೊಂಡಿದ್ರಿ. ಸೊ ಇವಾಗ ನಿಮ್ಗಿಂತ ಒಂದು ಮತ ಜಾಸ್ತಿ ಪಡ್ಕೊಂಡಿದ್ದಾರೆ. ವೈಫ್ ಶಪಥ ಮಾಡಿದ್ರು, ಅದರಲ್ಲೂ ಕೂಡ ಸೇಮ್ 3ನೇ ದಿವಸ ಕೂಡ ಇಲ್ಲ ಹಾಲ್ಟ್ ಇಲ್ಲ ಆಗುತ್ತೆ. ದೊಡ್ಡ ಮಟ್ಟದ ಪ್ರಚಾರ ಮಾಡಿದ್ರು. ಖಂಡಿತ ಆಗುತ್ತೆ. ನೋಡೋಣ ಎಲ್ಲ. ಎಲ್ಲವನ್ನು ಶುಭನೇ ಆಗುತ್ತೆ ಅಂತೇಳಿ ಎಲ್ಲ ನಮ್ಮ ಮತದಾರರು ಆಶೀರ್ವಾದ ಮಾಡಿದ್ದಾರೆ. ಗೆಲುವು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ್ದು, ಹಾಗೆಯೇ ಮತ್ತೆ ನಮ್ಮ ಕಾಂಗ್ರೆಸ್ನ ಒಂದು ಭದ್ರಕೋಟೆಯನ್ನು ಸಂಡೂರು ತಾಲೂಕಿನಲ್ಲಿ ಮತ್ತೆ ಬಲಗೊಳಿಸ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸ ನಮಗೆ. ಗೆದ್ದೆ ಗೆಲ್ತೀವಿ. ನೆಕ್ಸ್ಟ್ ನೆಕ್ಸ್ಟ್ ನೈಟ್ ಫೈಟ್ ಇದೆ. ಆದರೆ ಅಂತಿಮವಾಗಿ ಜಯ ಅಂತೂ ನಮಗೆ. ಅಲ್ಲ, ಈಗ ನಡೀತಾ ಇದೆ, ರೌಂಡ್ಸ್ ನಡೀತಾ ಇದೆ. ನೋಡೋಣ. ಈ ಬಾರಿ ಸ್ವಲ್ಪ ಇದು ಮತದಾನದ ಒಂದು ಇದು ಕಡಿಮೆ ಆಗಿತ್ತು, ನೋಡೋಣಂತೆ. ಅಲ್ಲ, ಈಗ ನೀವು ಹೇಳಿದ್ರಿ ಒಂದು ಶಪಥ ಮಾಡಿದ್ರು, ನಮ್ಮ ಹಸ್ಬೆಂಡ್ ಇಂದನೂ ಒಂದು ಮತ ಜಾಸ್ತಿನೇ ಪಡಿತೀನಿ ಅಂತ. ಈಗ ಅದನ್ನೇ ಕಂಟಿನ್ಯೂ ಮಾಡ್ತೀರಾ? ಇನ್ನು 10 ರೌಂಡ್ ಇದೆ. 10 ರೌಂಡಲ್ಲಿ ಏನಾಗುತ್ತೆ ನೋಡೋಣ, ನೋಡಿ ಹೇಳ್ತೀನಿ. ತಾಯಿಗೆ ಏನು ಬೇಡ್ಕೊಂಡೆ ಅಂದರೆ ನಮ್ಮ ಎಲ್ಲ ಕ್ಷೇತ್ರದ ಜನರಿಗೆಲ್ಲನೂ ಚೆನ್ನಾಗಿಟ್ಟಿರಲಿ, ಎಲ್ರಿಗೂ ಒಳ್ಳೇದು ಮಾಡಲಿ, ಹಾಗೆಯೇ ನಮಗೆ ಹೆಚ್ಚಿನ ಒಂದು ಶಕ್ತಿಯನ್ನು ದಯಪಾಸಲಿ ಅಂತ ಹೇಳ್ತೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.